ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಸಂಘರ್ಷ ಶುರುವಾಗಿದೆ. 2008-2026ರವರೆಗಿನ ಲೆಕ್ಕ ಮಂಡಿಸಿದ್ದಾರೆ ಪ್ರಧಾನ ಧರ್ಮದರ್ಶಿ ಉಮಾಪತಿ. ಈವರೆಗೆ 27,61,51,518 ರೂಪಾಯಿ ಜಮೆಯಾಗಿದೆ. ಸರ್ಕಾರದ ಅನುದಾನ ಸೇರಿ 27,61,00,000 ಅನುದಾನ ಜಮೆಯಾಗಿದೆ. ಪ್ರತಿ ವರ್ಷ ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಟ್ರಸ್ಟಿಗಳ ಸಭೆಯಲ್ಲಿ ಕೊಡ್ತೀವಿ. ಲಿಂಗಾಯತ ಪಂಚಮಸಾಲಿ ಸಂಘ ಸಹಕಾರ ಸಂಘದಡಿ ಇದೆ. ನಾವು ಈಗಾಗಲೇ ಈ ಎಲ್ಲ ಲೆಕ್ಕವನ್ನು ಕೊಟ್ಟಿದ್ವಿ. ಸ್ವಾಮೀಜಿ ನಮ್ಮ ಸಮಾಜಕ್ಕೆ ಮಾಡಿದ ಅನ್ಯಾಯ ಮರೆಮಾಚೋಕೆ ಈ ಚಳುವಳಿ ಮಾಡಿದ್ವಿ. ಯಾವತ್ತು ಕೇಳಿದ್ರು ಕೂಡ ನಾವು ಲೆಕ್ಕ ಕೊಡೋಕೆ ರೆಡಿ ಇದ್ದೀವಿ ಅಂತ ಉಮಾಪತಿ ಹೇಳಿದ್ದಾರೆ. ನೋಡಿ, ಉಮಾಪತಿ ಈಗ ಲೆಕ್ಕವನ್ನು ಕೊಟ್ಟಿದ್ದಾರೆ. 27 ಕೋಟಿ ಆಸ್ತಿ ಇದೆ ಅಂತೇಳಿ, ಮತ್ತು ಸರ್ಕಾರ ಕೊಟ್ಟಿರುವಂಥ ಅನುದಾನದ ಬಗ್ಗೆ ಕೂಡ ಅವರು ವಿವರವಾಗಿ ಹೇಳಿದ್ದಾರೆ. ಸ್ವಾಮೀಜಿಗಳ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಯಾಕೆ ನಾವು ಲೆಕ್ಕ ಕೊಡಿ ಚಳುವಳಿಯನ್ನು ಆರಂಭ ಮಾಡಿದ್ವಿ ಅಂಥೇಳಿ, ಅವ್ಯವಹಾರ ಆಗಿದೆ, ಇಲ್ಲಿ ಸರಿಯಾಗಿ ಲೆಕ್ಕ ಕೊಡ್ತಾ ಇಲ್ಲ, ಸಮಾಜದ ಜನರು ಅಲ್ಲಿ ದಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಲೆಕ್ಕ ಸಂಘರ್ಷ ತಾರಕಕ್ಕೇರಿತು. ಈಗ ಒಂದು ಹಂತಕ್ಕೆ ಬಗೆಹರಿಯುವ ಸಾಧ್ಯತೆಗಳು. ಪಂಚಮಸಾಲಿ ಮುಖಂಡ ಸಿ.ಡಿ. ಹಾವೇರಿ ಭಾಷಣದ ವೇಳೆ ಗಲಾಟೆಯಾಗಿದೆ. ಇಲ್ಲಿ ಅರುಣ್ ಕುಮಾರ್ ಪೂಜಾರ್ ಕುರಿತು ಇವರು ಹಾವೇರಿ ಮಾತನಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠ ಈಗ ಬಿಗುವಿನ ವಾತಾವರಣದಿಂದ ತುಂಬಿಕೊಂಡಿದೆ. ಬಣಗಳಾಗಿ ಮಾರ್ಪಾಡಾಗಿದೆ. ಅಲ್ಲಿ ಸ್ವಾಮೀಜಿಗಳು ಆವರಣದಲ್ಲೇ ಕುತ್ಕೊಂಡು ಅವರು ಕೂಡ ಈಗ ಟ್ರಸ್ಟಿಗಳ ವಿರುದ್ಧ ಸಮರವನ್ನು ಸಾರಿದ್ದಾರೆ. ನಮ್ಮ ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು ಅಂತ. ಬಟ್ ಇನ್ನುಳಿದಂತೆ ಕೆಲವರು ಅಪರೂಪಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ ಅಲ್ಲಿ. ಹಾಗಾಗಿ ಈಗ ಬಂದಿದ್ದಾರಲ್ಲ, ಇಷ್ಟು ದಿನ ಎಲ್ಲೋಗಿದ್ರು ನೀವು, ಇಷ್ಟು ದಿನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂಥೇಳಿ ಅಲ್ಲಿ ಟ್ರಸ್ಟಿಗಳ ಪರವಾಗಿದ್ದಂಥವರು ಕೇಳುತ್ತಾ ಇದ್ದಾರೆ. ಬಗೆಹರಿಯದ ಒಂದು ಸಮಸ್ಯೆ ಆಗಿದೆ ಇದು ಪಂಚಮಸಾಲಿ ಪೀಠದ್ದು. ವೇದಿಕೆಯತ್ತ ಕಲ್ಲು ಶೂಗಳನ್ನು ಕೂಡ ಎಸೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.
ಕೂಲಿ ಮಾಡ್ಕೊಂತೀನಿ ದುಡ್ಡು ಕೊಟ್ಟೇನು ಸರ್ ಮಠಕ್ಕೆ ಕೂಲಿ ಮಾಡ್ಕೊಂತೀನಿ ದುಡ್ಡು ಕೊಡಲ್ಲ ರಕ್ಷಣೆ ಕೊಡಬೇಡಿ ನಿಷ್ಠಾವಂತರ ರಕ್ಷಣೆ ಕೊಡಿ ಇವತ್ತು ಕೂಲಿ ಮಾಡ್ಕೊಂತೀನಿ ದುಡ್ಡು ಕೊಟ್ಟೇನು ಸರ್ ಮಠಕ್ಕೆ ಕೂಲಿ ಮಾಡ್ಕೊಂತೀನಿ ದುಡ್ಡು ಕೊಡಲ್ಲ